ಸರಳ ವಿದ್ಯುತ್ ಮಂಡಲ. ಇದು ಸ್ವಿಚ್, ಇದು ಬಲ್ಬ್, ಇದು ಒಂದು ವಿದ್ಯುತ್ ಕೋಶ, ಇದು ವಾಹಕ ತಂತಿ. ಇವೆಲ್ಲವನ್ನು ಒಳಗೊಂಡಿರುವ ಮಂಡಲವನ್ನು ಸರಳ ವಿದ್ಯುತ್ ಮಂಡಲ ಎನ್ನುವರು. ಇದು ತಾತ್ಕಾಲಿಕ ವಿದ್ಯುತ್ ಕಾಂತ. ಇದರ ಮುಂದೆ ನಾವು ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಇಸ್ತ್ರಿ ಪೆಟ್ಟಿಗೆ. ಇದರೊಳಗೆ ನೈಕ್ರೋಮ್ ತಂತಿ ಇರುತ್ತದೆ. ಇದು ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ವಾಟರ್ ಹೀಟರ್. ಇದು ಕೂಡ ನೈಕ್ರೋಮ್ ತಂತಿಯನ್ನು ಒಳಗೊಂಡಿರುತ್ತದೆ. ಇದು ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ವಿದ್ಯುತ್ ಫ್ಯಾನ್. ಇದು ಅವಾಹಕ ಪ್ಲಾಸ್ಟಿಕ್ ತಾಮ್ರ ತಂತಿಯನ್ನು ಹೊಂದಿರುತ್ತದೆ. ಇದು ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ಸರಳ ವಿದ್ಯುತ್ ಮಂಡಲ. ಇದು ಸ್ವಿಚ್, ಇದು ಬಲ್ಬ್, ಇದು ವಾಹಕ ತಂತಿ. ಇದನ್ನು ಸರಳ ವಿದ್ಯುತ್ ಮಂಡಲ ಎನ್ನುವರು. ಇದು ದಿಕ್ಸೂಚಿ. ಇದು ಇಲ್ಲಿ ಹಿಡಿದರೆ ದಕ್ಷಿಣ ಮತ್ತು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ. ಇಲ್ಲಿ ವಾಹಕ ತಂತಿಯ ಮುಂದೆ ಇದು ಇಟ್ಟರೆ ಅದು ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಇಸ್ತ್ರಿ ಪೆಟ್ಟಿಗೆ. ಇದು ವಿದ್ಯುತ್ ಉಷ್ಣೋತ್ಪನ್ನದಿಂದ ಕೆಲಸ ಮಾಡುತ್ತದೆ. ಇದು ವಾಟರ್ ಹೀಟರ್. ಇದು ವಿದ್ಯುತ್ ಉಷ್ಣೋತ್ಪನ್ನದಿಂದ ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದು ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ಒಂದು ಸರಳ ವಿದ್ಯುತ್ ಮಂಡಲ. ಒಂದು ಬಲ್ಬ್, ಒಂದು ಸ್ವಿಚ್, ಇದು ಒಂದು ವಾಹಕ ತಂತಿ. ಇದನ್ನು ಸರಳ ವಿದ್ಯುತ್ ಮಂಡಲ ಎನ್ನುವರು. ಇದು ಇಸ್ತ್ರಿ ಪೆಟ್ಟಿಗೆ. ಇದು ಉಷ್ಣೋತ್ಪನ್ನ ಕೆಲಸ ಮಾಡುತ್ತದೆ. ಇದು ವಾಟರ್ ಉಷ್ಣೋತ್ಪನ್ನದಿಂದ ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದು ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದು ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ವಿದ್ಯುತ್ ಕಾಂತ. ಇದನ್ನು ಕಾಂತದ ಮುಂದೆ ತಂದಾಗ ಇದು ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಸರಳ ವಿದ್ಯುತ್ ಮಂಡಲ. ಇದು ಸ್ವಿಚ್, ಇದು ವಿದ್ಯುತ್ ಕೋಶ, ಇದು ಬಲ್ಬ್, ಇದು ವಾಹಕ ತಂತಿ. ಇವೆಲ್ಲವನ್ನು ಒಳಗೊಂಡಿರುವ ಮಂಡಲವನ್ನು ಸರಳ ವಿದ್ಯುತ್ ಮಂಡಲ ಎನ್ನುವರು. ಇದು ದಿಕ್ಸೂಚಿ. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತಿರುತ್ತದೆ. ಇದನ್ನು ಇದರ ಹತ್ತಿರ ತಂದಾಗ ದಿಕ್ಕನ್ನು ಬದಲಾಯಿಸುತ್ತದೆ. ಏಕೆಂದರೆ ತಾತ್ಕಾಲಿಕ ಕಾಂತವಾಗಿರುತ್ತದೆ. ಇಸ್ತ್ರಿ ಪೆಟ್ಟಿಗೆ. ಇದರಲ್ಲಿ ನೈಕ್ರೋಮ್ ತಂತಿ ಇರುತ್ತದೆ. ಇದು ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ವಾಟರ್ ಹೀಟರ್. ಇದು ಕೂಡ ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದು ಕೂಡ ವಿದ್ಯುತ್ ಕಾಂತೀಯ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತದೆ.
ಒಂದು ಸ್ವಿಚ್, ಬಲ್ಬ್, ವಾಹಕ ತಂತಿ ಮತ್ತು ಒಂದು ವಿದ್ಯುತ್ ಕೋಶ. ಇವೆಲ್ಲವೂ ಇದ್ದರೆ ಇದು ಒಂದು ಸರಳ ವಿದ್ಯುತ್ ಕೋಶ ಅಥವಾ ಸರಳ ವಿದ್ಯುತ್. ಇದು ಒಂದು ತಾತ್ಕಾಲಿಕ ವಿದ್ಯುತ್ ಕಾಂತ. ಇದನ್ನು ಅದರ ದೂರದಿಂದ ಹಿಡಿದರೆ ಇದು ಉತ್ತರ ಮತ್ತು ದಕ್ಷಿಣ ಸೂಚಿಸುತ್ತದೆ. ಇದನ್ನು ಅದರ ಹತ್ತಿರ ತಂದರೆ ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಇಸ್ತ್ರಿ ಪೆಟ್ಟಿಗೆ. ಇದರಲ್ಲಿ ನೈಕ್ರೋಮ್ ತಂತಿ ಇರುತ್ತದೆ. ಇದು ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ವಾಟರ್ ಹೀಟರ್. ಇದರಲ್ಲಿಯೂ ಕೂಡ ನೈಕ್ರೋಮ್ ತಂತಿ ಇರುತ್ತದೆ. ಇದನ್ನು ಕೂಡ ವಿದ್ಯುತ್ ಉಷ್ಣೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದು ವಿದ್ಯುತ್ ಕಾಂತೀಯ ಪರಿಮಾಣದಿಂದ ಕೆಲಸ ಮಾಡುತ್ತದೆ. ಇದೊಂದು ಸರಳ ವಿದ್ಯುತ್ ಮಂಡಲ. ಇದರಲ್ಲಿ ಸ್ವಿಚ್, ಬಲ್ಬ್ ಮತ್ತು ವಾಹಕ ತಂತಿ, ಬ್ಯಾಟರಿ ಇರುತ್ತದೆ. ವಿದ್ಯುತ್ ಕೋಶ. ಇದು ಒಂದು ದಿಕ್ಸೂಚಿ. ಇದು ದೂರ ಹಿಡಿದರೆ ಉತ್ತರ ದಕ್ಷಿಣವಾಗಿ ಸೂಚಿಸುತ್ತದೆ. ಈ ತಾತ್ಕಾಲಿಕ ವಿದ್ಯುತ್ ತಂತಿಯ ಹತ್ತಿರ ಬಂದಾಗ ಇದರ ದಿಕ್ಕನ್ನು ಬದಲಾಯಿಸುತ್ತದೆ. ಇಸ್ತ್ರಿ ಪೆಟ್ಟಿಗೆ. ಇದರಲ್ಲಿ ನೈಕ್ರೋಮ್ ತಂತಿ ಇರುತ್ತದೆ. ಇದು ವಿದ್ಯುತ್ತಿನ ಉಷ್ಣೋತ್ಪನ್ನದಿಂದ ಕೆಲಸ ಮಾಡುತ್ತದೆ. ಇದು ವಾಟರ್ ಹೀಟರ್. ಇದರಲ್ಲಿ ಕೂಡ ನೈಕ್ರೋಮ್ ತಂತಿ ಇರುತ್ತದೆ. ಇದು ವಿದ್ಯುತ್ ಉಷ್ಣೋತ್ಪನ್ನದಿಂದ ಕೆಲಸ ಮಾಡುತ್ತದೆ. ಇದು ಫ್ಯಾನ್. ಇದರಲ್ಲಿ ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಕೆಲಸ ಮಾಡುತ್ತದೆ.